ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಕತೆ ನೋಡೋಣ. ನಿನ್ನ ಬಿಟ್ಟು ನಾ ಇರಲಾರೆ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನಾನು ರಘು ಅಕ್ಕಪಕ್ಕದ ಮನೆಯವರು. ಚಿಕ್ಕಂದಿನಿಂದ ಒಟ್ಟಿಗೆ ಆಡುತ್ತಾ ಜಗಳ ಕಾಯುತ್ತಾ ಬೆಳೆದಿದ್ದೆವು. ನಮ್ಮ ಪೋಷಕರ ಮಧ್ಯೆ ಕೂಡ ಉತ್ತಮ ಸ್ನೇಹ ಸಂಬಂಧವಿತ್ತು. ರಘು ನನಗಿಂತ 1 ತಿಂಗಳು ದೊಡ್ಡವನು ಅಷ್ಟೇ. ಹಾಗಾಗಿ ಇಬ್ಬರೂ ಒಂದೇ ಶಾಲೆಗೆ ಹೋಗಿ ಕಲಿತಿದ್ದೆವು. ಕಾಲೇಜ್ನಲ್ಲಿ ಇಬ್ಬರೂ ವಿಜ್ಞಾನ ವಿಷಯ ತೆಗೆದುಕೊಂಡು ಇಂಜಿನಿಯರಿಂಗ್ ಮಾಡಲು ಬೆಂಗಳೂರು ಸೇರಿದ್ದೆವು. ನಮ್ಮ ಮನೆಯನ್ನು ಬಿಟ್ಟು ಇಷ್ಟು ದೂರ ಇಬ್ಬರೂ ಕಾಲೇಜ್ ಹಾಸ್ಟೆಲ್ನಲ್ಲಿ ಇದ್ದು ದಿನವೂ ಭೇಟಿಯಾಗಿ ಮಾತನಾಡುತ್ತಿದ್ದೆವು. ನಮ್ಮ ಸ್ನೇಹ ನೋಡಿ ನಮ್ಮ ಗೆಳೆಯರು ಇಬ್ಬರು ಪ್ರೀತಿಸುತ್ತಿದ್ದೇವೆ ಎಂದು ಗೇಲಿ ಮಾಡುತ್ತಿದ್ದರು. ನಾವು ನಮ್ಮ ನಡುವೆ ಅಂತಹದ್ದು ಏನೂ ಇಲ್ಲ, ನಾವು ಚಿಕ್ಕಂದಿನಿಂದ ಸ್ನೇಹಿತರು ಅಷ್ಟೇ ಎಂದರೂ ಯಾರೂ ನಂಬುತ್ತಿರಲಿಲ್ಲ. ಇದರ ಮಧ್ಯೆ ರಘುನ ಸ್ವಭಾವದಲ್ಲಿ ಬದಲಾವಣೆ ಎಂದು ಅನಿಸುತ್ತಾ ಇತ್ತು. ನಾನು ಕೆದಕಿ ಕೇಳಿದಾಗ ನಾನು ಯಾರನ್ನೂ ಇಷ್ಟಪಡುತ್ತೇನೆ, ಹೇಳಿಕೊಳ್ಳಲು ಸ್ವಲ್ಪ ಅಂಜಿಕೆ, ಏನು ಹೇಳುತ್ತಾಳೆ ಅವಳು ಎಂದು ಅಂದ. ಆಗ ನನಗೆ ಎಂದೂ ಇಲ್ಲದ ಒಂದು ರೀತಿಯ ಭಾವನೆ, ಹೊಟ್ಟೆಯೊಳಗೆ ಒಂದು ರೀತಿಯ ಸಂಕಟ ಶುರುವಾಗಿತ್ತು. ರಘು ಯಾರನ್ನೂ ಇಷ್ಟಪಡುತ್ತಿದ್ದಾನೆ ಎಂದೋ ಅಥವಾ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ನವಿರಾದ ಭಾವನೆ ಮೂಡಿತ್ತೋ ತಿಳಿಯದಾಯಿತು. ನಾನೊಬ್ಬ ಗೆಳತಿಯಾಗಿ ಅವನಿಗೆ ಸಹಾಯ ಮಾಡುವೆ ಎಂದು ಭರವಸೆ ನೀಡಿದ್ದೆ. ಅಂದು ಕಾಲೇಜಿನ ಕೊನೆಯ ದಿನ. ಅಷ್ಟರೊಳಗೆ ನನಗೆ ಹಾಗೂ ರಘುಗೆ ಒಂದೇ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಕೊನೆಯ ದಿನ ರಘು ನನ್ನನ್ನು ಕರೆದು, ರಮ್ಯಾ, ನಿನ್ನ ಜೊತೆ ಮಾತನಾಡಬೇಕು ಎಂದ. ನಾನು ಕೊನೆಗೂ ಅವನ ಹುಡುಗಿ ವಿಷಯ ಹೇಳುತ್ತಾನೆ ಎಂದುಕೊಂಡು ಖುಷಿಯಿಂದ ಹೋಗಿದ್ದೆ. ಅವನ ಕೈಯಲ್ಲಿ ಕೆಂಪು ಗುಲಾಬಿ ಇದ್ದಿತ್ತು. ನನ್ನ ಮುಂದೆ ಮಂಡಿಯೂರಿ ಹೂವನ್ನು ನೀಡುತ್ತಾ, ಐ ಲವ್ ಯು ರಮ್ಯಾ, ನಿನ್ನ ಬಗ್ಗೆ ಯಾವಾಗ ಈ ಭಾವನೆ ಬಂದಿತೋ ಗೊತ್ತಿಲ್ಲ ಕಣೆ. ನೀನು ಇನ್ನೊಬ್ಬರನ್ನು ಮದುವೆಯಾಗಿ ನನ್ನಿಂದ ದೂರವಾಗಿ ಇರೋದನ್ನು ಸಹಿಸಲು ಆಗಲ್ಲ ಕಣೆ. ನೀನು ಬೇಕು ನನಗೆ. ಜೀವನ ಪೂರ್ತಿ ನಿನ್ನ ಜೊತೆಯಲ್ಲಿ ಕಳೆಯಬೇಕು ಎಂದು ಬಯಸುತ್ತೇನೆ. ನಿನ್ನಲ್ಲೂ ಅದೇ ಭಾವನೆ ಇದೆ ಎಂದುಕೊಂಡಿದ್ದೇನೆ. ನಿನ್ನ ಅಭಿಪ್ರಾಯ ತಿಳಿಸು ಎಂದು ಹೇಳಿದ. ನನಗೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಅವನ ಹೂವನ್ನು ಬಿಸಾಡಿ ಅವನ ಕೆನ್ನೆಗೆ ಒಂದು ಬಾರಿಸಿದ್ದೆ. ನನ್ನನ್ನು ಏನು ಎಂದುಕೊಂಡಿದ್ದೀಯಾ? ನಿನ್ನ ಬಗ್ಗೆ ಒಳ್ಳೆಯ ಸ್ನೇಹಿತ ಅನ್ನುವ ಭಾವನೆ ಮಾತ್ರ ಇದೆ ನನ್ನಲ್ಲಿ. ಅದಕ್ಕೆ ಕಪ್ಪು ಬಸಿ ಬಳಿಯಬೇಡ. ನನಗೆ ನಿನ್ನನ್ನು ಪ್ರೀತಿಯ ಭಾವನೆಯಿಂದ ನೋಡಲು ಆಗುವುದಿಲ್ಲ. ಇನ್ನೆಂದು ನನ್ನ ಕಣ್ಣ ಮುಂದೆ ಬರಬೇಡ ಎಂದು ಹೇಳಿ ಅಲ್ಲಿಂದ ಅಳುತ್ತಾ ಓಡಿ ಹೋಗಿದ್ದೆ. ನನ್ನ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಛೆ, ನನ್ನ ರಘುನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಈ ಭಾವನೆ ಇದ್ದಿತ್ತಾ ಎಂದು ಅನಿಸತೊಡಗಿತು. ಅಂದೇ ಕೊನೆ ನಾನು ರಘುನನ್ನ ನೋಡಿದ್ದು. ಊರಿಗೆ ನನಗಿಂತ ಮುಂಚೆ ಹೋಗಿದ್ದ. ನಾನು ಕಾಲೇಜ್ ಮುಗಿದು 2 ದಿನದ ಮೇಲೆ ಊರಿಗೆ ಹೋಗಿದ್ದೆ. ಆಗ ನನ್ನ ಅಮ್ಮ, ನಿಂಗೂ ರಘುಗೆ ಏನಾದರೂ ಜಗಳ ಆಗಿದೆಯಾ? ಅವನು ಮೊನ್ನೆ ಬಂದ ಮನೆಗೆ ನಮ್ಮ ಮನೆ ಕಡೆ ಬರಲಿಲ್ಲ. ನಾನೇ ಹೋಗಿ ಮಾತನಾಡಿಸಿಕೊಂಡು ಬಂದೆ. ನಿನ್ನ ಬಗ್ಗೆ ವಿಚಾರಿಸಿದರೆ ನನಗೆ ಏನೂ ಗೊತ್ತಿಲ್ಲ ಎಂದು ಮತ್ತೆ ಮಾತಿಗೆ ಸಿಗಲೇ ಇಲ್ಲ. ಅದಕ್ಕೆ ಕೇಳಿದ್ದು, ಜಗಳ ಏನಾದರೂ ಮಾಡಿಕೊಂಡ್ರಾ ಎಂದು ಹೊತ್ತಿ ಕೇಳಿದರು. ಹಾಗೇನೂ ಇಲ್ಲಮ್ಮ, ನಾನು ನನ್ನ ಗೆಳತಿಯರ ಜೊತೆ 2 ದಿನ ಇದ್ದೋ ಬಂದೆ ಅಷ್ಟೇ. ರಘು ವಿಷಯ ನನಗೆ ಗೊತ್ತಿಲ್ಲ ಎಂದು ಸುಮ್ಮನಾದೆ. ನನಗೆ ಅಂದು ರಘು ಅವನ ಮನದ ಭಾವನೆ ಹೇಳಿದಾಗ ನಾನು ಅವನ ಜೊತೆ ಕೆಟ್ಟದಾಗಿ ನಡೆದುಕೊಂಡೆ. ನಿಧಾನವಾಗಿ ಮಾತನಾಡಬಹುದಿತ್ತು ಎಂದು ಅನಿಸಿತು. ಯಾವುದೋ ಆವೇಶದಲ್ಲಿ ನನ್ನ ಬಗ್ಗೆ ಹಾಗೆ ಹೇಳಿದ್ದಾನೆ ಎಂದು ಅನಿಸಿತು. ಹಾಗಾಗಿ ಒಮ್ಮೆ ಅವನನ್ನು ಮಾತನಾಡಿಸಿಕೊಂಡು ಬರೋಣ ಎಂದು ಅವನ ಮನೆಗೆ ಹೋದೆ. ಆಂಟಿ, ರಘು ಎಲ್ಲಿ? ಅವನ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದೆ. ನಿನಗೆ ಹೇಳಲಿಲ್ವಾ ಅವನು? ಆಗಲೇ ಬೆಂಗಳೂರಿಗೆ ಹೋದ. ಬೇರೆ ಕಡೆ ಕೆಲಸಕ್ಕೆ ಪ್ರಯತ್ನಿಸುತ್ತೇನೆ, ಯಾವುದಾದರೂ ಪಾರ್ಟ್ ಟೈಮ್ ಕೆಲಸ ಸಿಕ್ಕರೂ ಮಾಡುತ್ತೇನೆ, ಹಾಗೆ ಮುಂದೆ ಇರಲು ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ಎಂದು ಇವತ್ತು ಬೆಳಗ್ಗೆ ಮನೆ ಬಿಟ್ಟಿದ್ದ. ಇದೆಲ್ಲ ನಿನಗೆ ಗೊತ್ತಿದೆ ಅಂತ ಅಂದುಕೊಂಡೆ ಎಂದರು. ನಾನು, ಹೌದು ಆಂಟಿ, ಹಾಗೆ ಏನೋ ಹೇಳುತ್ತಿದ್ದ, ನಾನೇ ಮರೆತೆ ಎಂದು ಅಂದು ಮನೆಗೆ ಹೊರಟು ಬಂದಿದ್ದೆ. ನನ್ನ ಮನಸ್ಸು ಸರಿ ಇರಲಿಲ್ಲ. ಅವನು ಈಗ ಜೊತೆಯಲ್ಲಿ ಇಲ್ಲದೆ ದಿನವೇ ಹೋಗುತ್ತಿಲ್ಲ ಎಂದು ಅನಿಸತೊಡಗಿತು. ಅವನ ನಗು, ತುಂಟಾಟ, ನನ್ನನ್ನು ರೇಗಿಸುತ್ತಾ ಕೆನ್ನೆ ಹಿಂಡುತ್ತಾ ಇದ್ದಿದ್ದು ಎಲ್ಲವೂ ನೆನಪಾಗಿತ್ತು. ನನಗೆ ಅರಿಯದೆ ಕಣ್ಣಿನಲ್ಲಿ ನೀರು ಬರುತ್ತಾ ಇತ್ತು. ನನ್ನ ಅವಸ್ಥೆ ನೋಡಿ ಅಮ್ಮ, ಏನಾಯಿತು ರಮ್ಯಾ, ಏನಾದರೂ ಸಮಸ್ಯೆ ಆಗಿದೆಯಾ ಎಂದಳು. ನಾನು, ಹಾಗೇನೂ ಇಲ್ಲ ಅಮ್ಮ, ನೀನು ಅಂದುಕೊಂಡ ಹಾಗೆ ಏನೂ ಆಗಿಲ್ಲ, ಎಲ್ಲ ಸರಿ ಇದೆ. ಮುಂದಿನ ವಾರ ನಾನು ಬೆಂಗಳೂರಿಗೆ ಹೋಗಬೇಕು, ಕೆಲಸಕ್ಕೆ ಸೇರಬೇಕು ಎಂದೆ. ಹೋ, ಅದಕ್ಕೆ ಈ ಅವತಾರವಾ? ಇಷ್ಟು ದಿನ ನಮ್ಮನ್ನು ಬಿಟ್ಟು ಇದ್ದಿದ್ದೆ ಅಲ್ವಾ? ಎಲ್ಲ ಸರಿ ಆಗುತ್ತೆ, ಆರಾಮಾಗಿ ಹೋಗಿ ಬಾ. ನಾನು ನಿನ್ನ ಅಪ್ಪ ಬಂದು ಹೋಗಿ ಮಾತನಾಡುತ್ತೇವೆ.
ಹೇಗೋ ಅಲ್ಲೇ ರಘು ಇರ್ತಾನೆ ಅಲ್ವಾ, ಅವನು ನಿಂದು ಒಂದೇ ಕಂಪ್ನಿ ಅನಿಸುತ್ತೆ ಅಲ್ವಾ ಎಂದಳು. ನಾನು ಸುಮ್ಮನೆ ಹೂಗುಟ್ಟಿದೆ. ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಲು ಶುರು ಮಾಡಿದ್ದೆ. ಮೊದಲ ದಿನ ಕೆಲಸಕ್ಕೆ ಸೇರಿಕೊಂಡಾಗ ನಮಗೆಲ್ಲ ಸ್ವಲ್ಪ ದಿನ ಟ್ರೈನಿಂಗ್ ಇದ್ದಿತ್ತು. ನನ್ನ ಕಣ್ಣುಗಳು ರಘುನನ್ನ ಹುಡುಕುತ್ತಿದ್ದವು, ಆದರೆ ಅವನ ಸುಳಿವೇ ಇರಲಿಲ್ಲ. ನಮ್ಮ ಟ್ರೈನಿಂಗ್ ಎಲ್ಲ ಮುಗಿದು ನನ್ನ ಕೆಲಸ ಶುರುವಾಗಿತ್ತು, ಆದರೆ ನಾನು ರಘುನನ್ನ ಒಂದು ದಿನವೂ ನೋಡಲಿಲ್ಲ. ಕೊನೆಗೆ ವಿಚಾರಿಸಿದಾಗ ಅವನು ಈ ಕಂಪನಿಗೆ ಸೇರಿಕೊಂಡೇ ಇರಲಿಲ್ಲ ಎಂದು ಗೊತ್ತಾಯಿತು. ಒಂದು ದಿನ ಅಮ್ಮನಿಗೆ ಫೋನ್ ಮಾಡಿದಾಗ ಅಮ್ಮ ಅಂದಳು, ನಿಂಗೆ ಗೊತ್ತಲ್ವಾ, ರಘು ಎಂ.ಟೆಕ್ ಮಾಡ್ತಾ ಇದ್ದಾನೆ ಬೇರೆ ಊರಿನಲ್ಲಿ, ಈಗ ಬೆಂಗಳೂರಿನಲ್ಲಿ ಇಲ್ಲ ಅಂತೆ. ತುಂಬ ಸರುಗೋಗಿದ್ದಾನೆ ಕಣೆ. ಏನೋ ಯೋಚನೆಯಲ್ಲಿ ಇದ್ದಂತೆ ಕಾಣುತ್ತಿದ್ದ. ನಿನಗೇನಾದರೂ ಹೇಳಿದ್ನಾ ಎಂದಳು. ನಾನು ಇಲ್ಲಮ್ಮ, ನನ್ನ ಹತ್ತಿರ ಕೂಡ ಏನೂ ಹೇಳಿಲ್ಲ. ಹಲವು ದಿನದಿಂದ ಅವನ ಕಾಂಟ್ಯಾಕ್ಟ್ ಕೂಡ ಇಲ್ಲ. ಅವನಿಗೆ ಏನಾಗಿದೆ ಎಂದೇ ಗೊತ್ತಿಲ್ಲ ಅಮ್ಮ ಎಂದೆ. ನನ್ನಿಂದಾಗಿ ಅವನು ಹೀಗೆ ಆಗಿದ್ದಾನೆ ಎಂಬ ವಿಷಯ ಮುಚ್ಚಿಟ್ಟು ಹೇಳಿದೆ. ಈ 2 ವರ್ಷ ರಘು ಇಲ್ಲದೆ ಕಳೆದೆ. ಅದು ಹೇಗೆ ಕಳೆದೆ ಎಂದು ನನಗೇ ತಿಳಿಯಲಿಲ್ಲ. ಅವನು ಇಲ್ಲದೆ ನನ್ನ ಜೀವನ ಅಪೂರ್ವ ಎಂದು ಅನಿಸತೊಡಗಿತು. ಈ ಬಾರಿ ಊರಿಗೆ ಹೋದಾಗ ಹೇಗಾದರೂ ಅವನನ್ನು ಮಾತನಾಡಿಸಬೇಕು ಎಂದು ಅನಿಸಿತು. ನನ್ನಲ್ಲೂ ಅವನ ಬಗ್ಗೆ ಏನೂ ಅರಿಯದ ಭಾವನೆಗಳು ಇದ್ದಿತ್ತು. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಅವನು ಜೀವನ ಪೂರ್ತಿ ನನ್ನ ಜೊತೆಯೇ ಇರಬೇಕು ಎಂದು ಮನಸ್ಸು ಬಯಸುತ್ತಿತ್ತು. ಅವನಿಲ್ಲದ ನನ್ನ ಬದುಕು ಶೂನ್ಯ ಎಂದು ಅನಿಸಿತ್ತು. ಈ ಬಾರಿ ರಘು ಮನೆಗೆ ಹೋಗಿ, ಆಂಟಿ, ರಘು ಯಾವತ್ತು ಬರ್ತಾನೆ ಆಂಟಿ ಎಂದು ಕೇಳಿದ್ದೆ. ಯಾಕಮ್ಮ, ನೀವಿಬ್ಬರೂ ಮಾತನಾಡಿಕೊಳ್ಳೋದಿಲ್ವಾ ಈಗ? ಅವನೇನು ಹೇಳಲೇ ಇಲ್ವಾ ನಿನಗೆ ಎಂದರು. ಏನು ವಿಷಯ ಆಂಟಿ, ನನಗೆ ಏನೂ ಗೊತ್ತಿಲ್ಲ ಎಂದೆ. ಅವನಿಗೆ ಲಂಡನ್ನಲ್ಲಿ ಕೆಲಸ ಸಿಕ್ಕಿದೆ ಕಣೆ, ನೆನ್ನೆನೇ ಹೋಗಿ ಆಯಿತು. ನಿನಗೆ ಗೊತ್ತು ಅಂತ ಅಂದುಕೊಂಡಿದ್ದೆ. ನೀನು ಏರ್ಪೋರ್ಟ್ಗೆ ಬರುತ್ತೀಯಾ ಎಂದು ಭಾವಿಸಿದ್ದೆ, ಆದರೆ ಎಂದು ಅವರೇನೂ ಹೇಳುವಾಗಲೇ ನನಗೆ ಅಳು ಬಂದಿತ್ತು. ಅಲ್ಲಿಂದ ಅಳುತ್ತಾ ನನ್ನ ಮನೆಗೆ ಬಂದು ನನ್ನ ರೂಮಿನ ಬಾಗಿಲು ಹಾಕಿಕೊಂಡು ಮನಸಾರೆ ಹತ್ತು ಬಿಟ್ಟಿದ್ದೆ. ಈ 2 ವರ್ಷ ನನ್ನನ್ನು ಒಮ್ಮೆಯೂ ನೋಡಲಿಲ್ಲ. ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ. ನನ್ನ ಪ್ರೀತಿಸಿದರೆ ಹೇಗೆ ನನ್ನ ಬಿಟ್ಟು ಇರುತ್ತಿದ್ದಾನೆ? ಎಲ್ಲ ನಾಟಕ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೂ ಅಳು ನಿಲ್ಲುತ್ತಿರಲಿಲ್ಲ. ನನ್ನ ಸ್ಥಿತಿ ನೋಡಿ ಅಮ್ಮ, ಏನಾಯಿತು, ನನ್ನ ಹತ್ತಿರ ಮುಚ್ಚಿರಬೇಡ, ಎಲ್ಲ ಹೇಳಿ ಮನಸ್ಸನ್ನು ಹಗುರ ಮಾಡಿಕೋ ಎಂದರು. ನಾನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳುತ್ತಲೇ, ರಘು ಲಂಡನ್ಗೆ ಹೋದ ಅಂತೆ, ನನಗೆ ಏನೂ ಹೇಳಲೇ ಇಲ್ಲ ಎಂದೆ. ಏನಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿದೆಯಾ ಎಂದು ಕೇಳಿದಾಗ ನಾನು ಏನೂ ಹೇಳದೆ ಸುಮ್ಮನಿದ್ದೆ. ಹೋಗಲಿ ಬಿಡು, ಸುಮ್ಮನೆ ಅಳಬೇಡ, ಅವನು ಮತ್ತೆ ಬರುತ್ತಾನೆ. ನೀನೇನಾದರೂ ಅವನನ್ನು ಇಷ್ಟಪಟ್ಟಿದ್ದೀಯಾ ಎಂದು ಕೇಳಿದರು. ನಾನು ಹಾಗೇನೂ ಇಲ್ಲ ಅಮ್ಮ ಎಂದು ಸುಮ್ಮನಾಗಿದ್ದೆ. ಅದೊಂದು ದಿನ ಅಮ್ಮ ಫೋನ್ ಮಾಡಿ, ರಮ್ಯಾ, ಒಂದು ಖುಷಿಯ ವಿಚಾರ ಕಣೆ. ಮುಂದಿನ ತಿಂಗಳು ರಘು ಭಾರತಕ್ಕೆ ಬರುತ್ತಾ ಇದ್ದಾನೆ. ಅವನ ಮನೆಯಲ್ಲಿ ಅವನಿಗೆ ಮದುವೆ ಮಾಡಲು ಹುಡುಗಿ ಹುಡುಕುತ್ತಿದ್ದಾರೆ. ರಘುನನ್ನು ನೀನೇನಾದರೂ ಇಷ್ಟಪಡುತ್ತಿದ್ದರೆ ಹೇಳಿಬಿಡು. ಅವನ ಅಮ್ಮನಿಗೆ ನಿನ್ನ ಕಂಡರೆ ತುಂಬ ಇಷ್ಟ ಎಂದಳು. ನಾನು ಮತ್ತೆ ನನಗೆ ಅಂತಹ ಭಾವನೆ ಇಲ್ಲ ಅವನ ಮೇಲೆ ಎಂದು ಬಾಯಿ ಮಾತಿಗೆ ಹೇಳಿದ್ದೆ. ಆದರೆ ನನಗೆ ಬೇಸರವಾಗಿತ್ತು. ಅಂದು ಅವನಾಗಿಯೇ ಬಳಿ ಬಂದಾಗ ಹೊಡೆದು ಕಳುಹಿಸಿದ್ದೆ. ಆದರೆ ಇಂದು ಅವನು ಇಲ್ಲದೆ ನನ್ನ ಜೀವನ ಇಲ್ಲ ಎಂದು ಅನಿಸುತ್ತಾ ಇದೆ. ಇದರ ಮಧ್ಯೆ ಎಷ್ಟೊಂದೋ ಜನ ಬಂದು ನನ್ನ ಮದುವೆಯಾಗು ಎಂದು ಕೇಳಿದರು. ಆದರೆ ನನಗೆ ಯಾರನ್ನೂ ನನ್ನ ಜೀವನದಲ್ಲಿ ಊಹಿಸಿಕೊಳ್ಳಲು ಆಗಲೇ ಇಲ್ಲ. ಹೌದು, ನನ್ನ ಮನದ ಒಳಗೂ ರಘು ಮೇಲೆ ಒಂದು ನವಿರಾದ ಭಾವನೆ ಇದೆ, ಆದರೆ ಒಪ್ಪಿಕೊಳ್ಳಲು ತಯಾರಾಗಿರಲಿಲ್ಲ. ಇಂದು ಅವನು ಬೇರೆ ಹುಡುಗಿಯನ್ನು ಮದುವೆ ಆಗುತ್ತಾನೆ ಎಂದಾಗ ತುಂಬ ಸಂಕಟವಾಗುತ್ತಾ ಇದೆ. ಅವನ ಬರುವಿಕೆಗಾಗಿ ಕಾಯುವಂತೆ ಆಗಿದೆ. ಅವನ ಬಳಿ ಮೊದಲು ಕ್ಷಮೆ ಕೇಳಬೇಕು. ಹೌದು, ಅವನೇ ನನ್ನ ಗೆಳೆಯ, ಅವನೇ ನನ್ನ ಇನಿಯ, ಅವನೇ ನನ್ನ ಮನದ ಅರಸ. ಅವನ ಬಿಟ್ಟು ಇರಲಾರೆ ನಾನು. ನಿನಗಾಗಿ ಕಾದಿರುವೆ ಇನಿಯ, ನೀನೆಂದು ಬರುವೆ ಸನಿಹ, ಇನಿಯನಿಗಾಗಿ ದಿನವೂ ಪ್ರಾರ್ಥನೆ ಮಾಡುವಂತೆ ಆಗಿತ್ತೋ, ಎಂದು ಬರುವನೋ ಎಂದು. ಅದೊಂದು ದಿನ ಅಮ್ಮ ಫೋನ್ ಮಾಡಿ, ನಾಳೆಗೆ ಊರಿಗೆ ಬಂದು ಬಿಡೆ, ರಘು ನಿಶ್ಚಿತಾರ್ಥ ಇದೆ, ನಮ್ಮನ್ನೆಲ್ಲ ಕರೆದಿದ್ದಾರೆ. ಆಂಟಿ ಅಂತೂ ರಮ್ಯಾಳನ್ನು ಮರೆಯದೇ ಬರಲು ಹೇಳು, ನಮಗಂತೂ ಹೆಣ್ಣು ಮಕ್ಕಳಿಲ್ಲ, ಅವಳು ಬಂದು ಮನೆ ತುಂಬ ಓಡಾಡಿಕೊಂಡು ಇದ್ದರೆ ಒಂದು ಚಂದ ಎಂದಿದ್ದಾರೆ ಎಂದರು. ನನಗೆ ಅಳುವೆ ಬಂದಿತ್ತು. ಅಮ್ಮ, ನನಗೆ ಬರಲು ಆಗಲ್ಲ ಎಂದು ಹೇಳುತ್ತಾ ಇದ್ದರೋ, ನೀನು ಬರಲೇಬೇಕು, ಬೇಕಾದರೆ ಅಪ್ಪನನ್ನು ಕರೆದುಕೊಂಡು ಬರಲು ಕಳುಹಿಸುತ್ತೇನೆ ಎಂದಳು ಅಮ್ಮ. ಅವನನ್ನು ಇನ್ನೊಂದು ಹುಡುಗಿಯ ಜೊತೆ ನೋಡಲು ಆಗಲ್ಲ, ಅದನ್ನು ಹೇಗೆ ಹೇಳಲು ಅಮ್ಮನಿಗೆ? ಆಯಿತು, ಬರ್ತೇನೆ ಎಂದೆ. ಊರಿನಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಇದ್ದರೋ. ನನ್ನ ಅಮ್ಮನೂ ನಗುತ್ತಾ ಈ ಕಡೆ ಆ ಕಡೆ ಓಡಾಡುತ್ತಾ ಇದ್ದಳು. ನಾನು ಮನೆಗೆ ಹೋಗುತ್ತಿದ್ದಂತೆ, ಫ್ರೆಶ್ ಆಗಿ ಬಾ ರಮ್ಯಾ, ಆಂಟಿ ಮನೆಯಲ್ಲಿ ಮಧ್ಯಾಹ್ನದ ಊಟ, ಸಂಜೆ ಹಾಗೆ ನಿಶ್ಚಿತಾರ್ಥ ಅಂತೆ, ಎಲ್ಲ ಸನ್ನೆ ಮಾಡಬೇಕು ನಾವು ಎಂದಳು.
ನಾನು ಅರೆ ಮನಸ್ಸಿನಲ್ಲೇ ಹೊರಟೆ. ನನ್ನ ಕಣ್ಣು ರಘುನನ್ನ ಹುಡುಕುತ್ತಿದ್ದವು. ಆಂಟಿ, ರಘು ಎಲ್ಲಿ? ಅವನಿಗೆ ಶುಭಾಶಯ ಹೇಳಬೇಕು ಎಂದೆ. ಅಯ್ಯೋ, ಈಗಷ್ಟೇ ಫ್ರೆಂಡ್ ಮನೆಗೆ ಅಂತ ಹೋದ. ಎಷ್ಟು ಹೇಳಿದರೂ ಕೇಳದೆ ಈಗ ಬಂದೆ ಎಂದು ಹೊರಟ. ನಾವು ಊಟ ಮಾಡೋಣ, ಅಷ್ಟರಲ್ಲಿ ಬರಬಹುದು ಎಂದರು. 4 ವರ್ಷ ಆಗೋಯ್ತಲ್ಲ ಅವನನ್ನು ನೋಡಿ. ಒಮ್ಮೆ ಸಿಕ್ಕರೆ ಕಣ್ಣು ತುಂಬ ನೋಡಿಕೊಂಡು ಹೊರಟು ಹೋಗುತ್ತೇನೆ. ಸಂಜೆ ಅವನು ಬೇರೆ ಹುಡುಗಿ ಪಕ್ಕ ಕುಳಿತುಕೊಳ್ಳುವುದನ್ನು ನನಗೆ ನೋಡಲು ಆಗಲ್ಲ ಎಂದು ಅನಿಸುತ್ತಾ ಇತ್ತು. ಆದರೆ ಅವನ ಪತ್ತೆಯೇ ಇಲ್ಲ. ಹೆಚ್ಚಿಗೆ ನೆಂಟರು ಯಾರೂ ಇರಲಿಲ್ಲ. ನಮ್ಮಿಬ್ಬರ ಮನೆಯವರು, ರಘುನ ಸೋದರತ್ತೆ ಕುಟುಂಬ ಹಾಗೂ ಚಿಕ್ಕಪ್ಪನ ಕುಟುಂಬವಿದ್ದಿತ್ತು. ಅವರು ಮೊದಲಿನಿಂದಲೂ ನಮ್ಮ ಕುಟುಂಬಕ್ಕೆ ಪರಿಚಯ. ಹಾಗಾಗಿ ಎಲ್ಲರ ಜೊತೆ ಅರೆಮನದಲ್ಲಿ ಮಾತನಾಡುತ್ತಾ ರಘುಗಾಗಿ ಕಾದೆ. ನನ್ನ ಜೀವನದ ಕೊನೆಯವರೆಗೂ ನಿನ್ನ ನೆನಪುಗಳೇ ಸಾಕು ನನಗೆ. ಬೇರೆ ಏನೂ ಬೇಡ. ನಿನಗಾಗಿ ನಾನು ಹೀಗೆ ಇರುವೆ. ನಿನ್ನ ನೆನಪಲ್ಲೇ ನನ್ನ ಬದುಕು ಕಳೆಯುವೆ. ಒಮ್ಮೆ ಕೊನೆಯ ಬಾರಿ ನಿನ್ನ ಕಣ್ಣು ತುಂಬಿಕೊಳ್ಳುವೆ. ಒಮ್ಮೆ ನಿನ್ನ ಮುಖಾರವಿಂದವ ತೋರಬಾರದ ಎಂದು ಮನಸ್ಸು ಹೇಳುತ್ತಿತ್ತು. ನಮ್ಮ ಊಟ ಮುಗಿದರೂ ರಘು ಬರಲೇ ಇಲ್ಲ. ನಾನು ಅವನಿಗಾಗಿ ಇನ್ನೂ ಇಲ್ಲೇ ಇದ್ದು ಕಾಯೋಣ ಎಂದುಕೊಂಡೆ. ಆದರೆ ಅಮ್ಮ, ಆಮೇಲೆ ಬರೋಣ ಕಣೆ, ಮನೆಗೆ ಹೋಗಿ ತಯಾರಾಗಿ ಬರೋಣ ಬಾ ಎಂದು ಎಳೆದುಕೊಂಡು ಹೋದರು. ನಾನು ಬಾಡಿದ ಮುಖದಲ್ಲಿ ಮನೆಗೆ ಬಂದಿದ್ದೆ. ಅಮ್ಮ, ಬೇಗ ಬೇಗ ಈ ಸೀರೆ ಹುಟ್ಟು ಈ ಒಡವೆ ಹಾಕಿಕೊಂಡು ತಯಾರಾಗೆ ಎಂದಳ. ಅಲ್ಲಿ ಇನ್ನೂ ಜನ ಬರ್ತಾರೆ. ನೀನು ಮುಂದಿನ ಮದುಮಗಳು, 4 ಜನರ ಎದುರು ಚೆನ್ನಾಗಿ ಕಾಣಬೇಕು ಎಂದಳ. ಅಮ್ಮ, ನಾನು ಬರಲ್ಲ ಸಂಜೆ, ನನಗೆ ಮನಸ್ಸು ಸರಿಯಾಗಿ ಇಲ್ಲ ಎಂದೆ. ಅಯ್ಯೋ, ನಿನ್ನ ಗೆಳೆಯ ಅಲ್ವಾ ಅವನು, ಆದರೂ ಬರಲ್ಲ ಎಂದು ಹೇಳುತ್ತಿದ್ದೀಯಾ? ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಬೇಗ ತಯಾರಾಗಿ ಹೊರಡು ಎಂದು ಅವಸರಿಸಿದರು. ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ತಯಾರಾಗಿ ಹೊರಟೆ. ಎಲ್ಲರೂ ನನ್ನ ನೋಡಿ ಎಷ್ಟೊಂದು ಚೆಂದ ಕಾಣುತ್ತೀಯಾ ಎಂದು ಹೇಳುವವರೇ. ಮತ್ತೆ ನನ್ನ ಕಣ್ಣು ರಘುಗಾಗಿ ಹುಡುಕಾಡಿತ್ತು. ಅವನ ಮನೆಯ ಮೇಲಿನ ಅವನ ರೂಮಿನಲ್ಲಿ ಜೋರಾಗಿ ನಗು ಮಾತು ಎಲ್ಲ ಕೇಳುತ್ತಿತ್ತು. ನಾನು ಈಗ ಹೋಗಿ ಮಾತನಾಡಲೇ ರಘು ಜೊತೆ ಎಂದುಕೊಂಡೆ. ಅವನು ಎಷ್ಟೊಂದು ಖುಷಿಯಾಗಿ ಇದ್ದಾನೆ. ನಾನ್ಯಾಕೆ ಸುಮ್ಮನೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ಎಂದು ಅಂದುಕೊಂಡೆ. ಒಮ್ಮೆ ಅವನನ್ನು ಮಾತನಾಡಿಸಿ ಬಂದು ಬಿಡುತ್ತೇನೆ ಎಂದುಕೊಂಡು ಸೀದಾ ಅವನ ಕೋಣೆಗೆ ಹೋದೆ. ಅವನ 2 ಗೆಳೆಯರು ಅವನ ಜೊತೆ ಮಾತನಾಡುತ್ತಾ ಇದ್ದರು. ಅವನು ನಗುತ್ತಾ ಅವರ ಮಾತಿಗೆ ಉತ್ತರಿಸುತ್ತಾ ಇದ್ದ. ನಾನು ಕೋಣೆಗೆ ಹೋದ ಕೂಡಲೇ ನಗು ನಿಂತಿತ್ತು. ರಘು, ನಿನ್ನ ಜೊತೆ ಮಾತನಾಡಬೇಕು ಎಂದೆ. ಅವನು ಏನೊಂದು ಮಾತನಾಡದೆ ನನ್ನ ನೋಡುತ್ತಾ ಹುಬ್ಬು ಹಾರಿಸಿ ಏನು ಎಂದ. ಶುಭಾಶಯಗಳು ಕಣೋ, ಒಳ್ಳೆಯದಾಗಲಿ ನಿನಗೆ ಎಂದೆ. ಅವನು ಅಷ್ಟೇ ಚುಟುಕಾಗಿ ಥ್ಯಾಂಕ್ಸ್ ಎಂದು ಹೇಳಿದ. ಅವನ ದೃಷ್ಟಿ ನೀನು ಬಂದ ಕೆಲಸ ಮುಗ್ದಿದ್ದರೆ ಇಲ್ಲಿಂದ ಹೊರಡು ಎಂದು ಇದ್ದಿತ್ತು. ನಾನು ಹೊರಗಡೆ ಅಲ್ಲೇ ನಿಂತಿದ್ದೆ. ಮತ್ತೇನಾದರೂ ಹೇಳೋದು ಇದೆಯಾ ಎಂದ. ಅವನು ನನ್ನ ಬಗ್ಗೆ ತೋರುತ್ತಿದ್ದ ತಾತ್ಸಾರಕ್ಕೆ ನನಗೆ ಆಗಲೇ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಇನ್ನೂ ಮಾತನಾಡುವುದು ಇದೆ ಎಂದೆ. ಅವನ ಗೆಳೆಯರು, ನಾವು ಕೆಳಗೆ ಇರುತ್ತೇವೆ ಕಣೋ, ನೀನು ಮಾತನಾಡಿಕೊಂಡು ಬಾ ಎಂದು ಅವನ ಮಾತಿಗೂ ಕಾಯದೆ ಹೊರಟು ಹೋದರು. ನಾನು ಬಾಗಿಲನ್ನು ನಿಧಾನಕ್ಕೆ ಮುಂದು ಮಾಡಿದೆ. ಯಾಕೆ ಬಾಗಿಲು ಹಾಕುತ್ತಿದ್ದೀಯಾ ಎಂದ. ನಾನು ಹೇಳುವ ವಿಷಯ ಉಳಿದವರಿಗೆ ಕೇಳಬಾರದು, ಅದಕ್ಕೆ ಅಂದೆ. ಏನು ನಿನ್ನ ವಿಷಯ? ಅವತ್ತೇ ನಮ್ಮ ನಡುವೆ ಮಾತುಕತೆ ಎಲ್ಲ ನಿಂತಿತ್ತು ಅಲ್ಲವೇ? ಇನ್ನೇನಿದೆ ಮಾತನಾಡಲು ಎಂದು ನನಗೆ ಬೆನ್ನು ಹಾಕಿ ನಿಂತ. ನಾನು ಮತ್ತೆ ಅವನ ಎದುರು ಹೋಗಿ ನಿಂತಿದ್ದೆ. ಹತ್ತಿರದಲ್ಲಿ ನಿಂತು ಅವನ ಕೈ ಹಿಡಿದು, ನನ್ನ ಕ್ಷಮಿಸು ರಘು, ಅಂದು ನಿನಗೆ ಅವಮಾನ ಮಾಡಿದ್ದಕ್ಕೆ. ಅದಾದ ಮೇಲೆ ನೀನಿಲ್ಲದೆ ಎಷ್ಟೊಂದು ಕಷ್ಟಪಟ್ಟೆ ಎಂದು ನನಗೆ ಗೊತ್ತು. ನನ್ನ ಮನದ ಮೂಲೆಯಲ್ಲಿ ನಿನ್ನ ಮೇಲೂ ಪ್ರೀತಿ ಇದ್ದಿತು, ಆದರೆ ಮನಸ್ಸು ಒಪ್ಪಿಕೊಂಡಿರಲಿಲ್ಲ. ಆದರೆ ನೀನು ಬೇರೆ ಹುಡುಗಿಯ ಜೊತೆ ನಿನ್ನ ಜೀವನವನ್ನು ಹಂಚಿಕೊಳ್ಳುತ್ತಿರುವೆ ಎಂದು ತಿಳಿದ ಮೇಲೆ ನನಗೆ ಒಳಗೊಳಗೆ ಸಂಕಟವಾಗುತ್ತಿತ್ತು. ನನ್ನ ಮನಸ್ಸು ನೀನೇ ಬೇಕು ಎಂದು ಬಯಸುತ್ತಿತ್ತು. ಆದರೆ ನಾನು ನಿನಗೆ ಮಾಡಿದ ಅವಮಾನಕ್ಕೆ ನೀನು ನನ್ನನ್ನು ಒಪ್ಪಿಕೊಳ್ಳಲಾರೆ ಎಂದು ತಿಳಿದಿದೆ. ಆದರೆ ಕೊನೆ ಪಕ್ಷ ನನಗೆ ಒಂದು ಕ್ಷಮೆಯಾದರೂ ಸಿಗಬಹುದೇ? ನಿನ್ನ ನೆನಪಿನಲ್ಲಿ ನನ್ನ ಉಳಿದ ಜೀವನವನ್ನು ಕಳೆಯುತ್ತೇನೆ ಎಂದು ಹೇಳುವುದರೊಳಗೆ ನನ್ನ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿತು. ಮತ್ತೆ ಅಲ್ಲಿ ನಿಲ್ಲಲು ಆಗುತ್ತಿರಲಿಲ್ಲ. ಹಾಗೆ ಬಾಗಿಲವರೆಗೆ ಹೊರಟವಳನ್ನು ರಮ್ಯಾ ಎಂದು ಕರೆದ. ಅವನ ಮುದ್ದಾದ ಧ್ವನಿ ಮುಂದೆ ಇಟ್ಟ ಕಾಲನ್ನು ತಡೆದಿತ್ತು. ಹಾಗೆ ನಿಂತಿದ್ದೆ ನಾನು. ನನ್ನ ಕ್ಷಮೆ ಬೇಡವೇ ನಿನಗೆ? ನಾನು ಕ್ಷಮಿಸಿದ್ದೇನೆ ನಿನ್ನನ್ನು ಎಂದು ಹೇಳುವುದು ಬೇಡವೇ ಎಂದ. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಅವನತ್ತ ತಿರುಗಿದೆ. ಅವನು ಹತ್ತಿರ ಬಂದು ನನ್ನ ಕೈ ಹಿಡಿದು, ನಿನ್ನ ನಾನು ಯಾವತ್ತೂ ಕ್ಷಮಿಸಿದ್ದೇನೆ. ಅಂದು ನಾನೇ ದುಡುಕಿ ನಿನ್ನ ಬಳಿ ಪ್ರೇಮ ನಿವೇದನೆ ಮಾಡಿದ್ದೆ, ನನ್ನನ್ನು ಕ್ಷಮಿಸು ಎಂದ. ಇಲ್ಲ ರಘು, ನಾನು ನಿನ್ನನ್ನು ಹೊಡೆದು ಇನ್ನೊಂದು ಮುಖ ತೋರಿಸಬೇಡ ಎಂದು ಹೇಳಬಾರದಾಗಿತ್ತು. ಅದಾದ ಮೇಲೆ ನೋವು ಅನುಭವಿಸಿದವಳು ನಾನು. ನೀನು ಇಲ್ಲದೆ ನನ್ನ ಬದುಕು ಪರಿಪೂರ್ಣ ಅಲ್ಲ ಎಂದು ಅನಿಸುತ್ತಾ ಇತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿದೆ, ಏನು ಮಾಡಲು ಆಗಲ್ಲ.
ನೀನು ಮದುವೆಯಾಗಿ ಚೆನ್ನಾಗಿ ಇರು, ಅದನ್ನು ನೋಡಿ ನಾನು ಸಂತೋಷದಿಂದ ಇರುವೆ ಎಂದೆ. ಅವನು ನನ್ನ ಕ್ಷಮೆ ಬೇಕಾದರೆ ನಾನು ಹೇಳಿದ್ದು ಕೇಳಬೇಕು ಎಂದ. ಇನ್ನೇನು ಇವನು ನನ್ನ ಕೆನ್ನೆಗೆ ಹೊಡೆದು ಕ್ಷಮಿಸಿದ್ದೇನೆ ಎಂದು ಹೇಳುತ್ತಾನಾ ಎಂದು ಅನಿಸಿತು. ನಾನು ಹಾಗೆ ಸುಮ್ಮನೆ ನೋಡುತ್ತಾ ನಿಂತೆ. ಅಲ್ಲೇ ಇದ್ದ ಗುಲಾಬಿ ಹೂವನ್ನು ಕೈಯಲ್ಲಿ ಹಿಡಿದು ಮತ್ತೆ ನನ್ನ ಮುಂದೆ ಮಂಡಿಯೂರಿ ಕುಳಿತು, ನನ್ನನ್ನು ಮದುವೆ ಆಗುತ್ತೀಯಾ ರಮ್ಯಾ? ಈ ನನ್ನ ಮನೆಯನ್ನು ಬೆಳಗುತ್ತೀಯಾ ಎಂದು ಕೇಳಿದ. ನನಗೆ ಸಂತೋಷ, ಆಶ್ಚರ್ಯ ಎಲ್ಲವೂ ಒಮ್ಮೆಲೆ ಆಯಿತು. ನಾನು ಈ ಬಾರಿ ಹೌದು ಎಂದು ತಲೆ ಆಡಿಸಿದೆ. ಅವನು ಕೊಟ್ಟ ಗುಲಾಬಿ ಹೂವನ್ನು ಹಿಡಿದುಕೊಂಡು ಹಾಗೆ ಅವನನ್ನು ತಬ್ಬಿಕೊಂಡೆ. ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು, ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ. ಈ 4 ವರ್ಷದ ವನವಾಸ ಸಾಕು ನನಗೆ. ಇನ್ನೆಂದೂ ನನ್ನಿಂದ ದೂರ ಹೋಗಬೇಡ. ನೀನಿರದೆ ನನಗೆ ಏನೂ ಇಲ್ಲ ಎಂದೆ. ಅವನು ನನ್ನ ತೇವಗೊಂಡ ಕಣ್ಣುಗಳಿಗೆ ಹೂ ಮುತ್ತನಿಟ್ಟು, ಇಲ್ಲ ರಮ್ಯಾ, ಇನ್ನೆಂದೂ ನಿನ್ನಿಂದ ದೂರ ಆಗಲಾರೆ. ನೀನಿರದೆ ನನಗೆ ಏನೂ ಇಲ್ಲ. ಇಷ್ಟು ದಿನ ನನ್ನ ಜೀವನವನ್ನು ನಾನು ಹೇಗೆ ಕಳೆದೆ ಎಂದೇ ತಿಳಿಯುತ್ತಿಲ್ಲ ಎಂದು ನನ್ನ ತಲೆ ಸವರುತ್ತಾ ಹೇಳಿದ. ನನಗೆ ಇನ್ನು ಕೆಲವೇ ನಿಮಿಷದಲ್ಲಿ ನಡೆಯುವ ನಿಶ್ಚಿತಾರ್ಥದ ಚಿಂತೆ ಆಯಿತು. ನಮ್ಮ ನಿರ್ಧಾರಕ್ಕೆ ಇಬ್ಬರ ಪೋಷಕರು ಏನು ಹೇಳುತ್ತಾರೋ, ಅಲ್ಲದೆ ಹುಡುಗಿಯ ಕಡೆ ಏನು ಹೇಳುವುದು ಎಂದು ಚಿಂತೆಯಾಗಿದೆ ರಘು. ಮುಂದೆ ಹೇಗೆ ಎಂದೆ. ಮುಂದೆ ಹೇಗೂ ಇಲ್ಲ, ಇಬ್ಬರು ಹೋಗಿ ಉಂಗುರ ಬದಲಾಯಿಸಿಕೊಳ್ಳುವುದು ಎಂದ. ತಮಾಷೆ ಸಾಕು, ಹುಡುಗಿ ಕಡೆಯವರು ಬಂದಾಯಿತೇನೋ, ಏನು ಹೇಳೋದು ಅವರಿಗೆ ಎಂದೆ. ಹೌದು, ಹುಡುಗಿ ಕಡೆಯವರು ಬಂದಾಯಿತು. ನಾನು ಏನು ಹೇಳಲಿ? ನೀನೇ ಏನಾದರೂ ಹೇಳು ಅವರಿಗೆ. ಪಾಪ, ಒಳ್ಳೆಯ ಹುಡುಗಿ, ತುಂಬ ಚೆನ್ನಾಗಿ ಇದ್ದಳು ಎಂದು ಹೇಳುತ್ತಿದ್ದಾಗ ನನಗೆ ಕೋಪವೇ ಬಂದಿತ್ತು. ಅವನ ಎದೆಗೆ ನಿಧಾನವಾಗಿ ಗುದ್ದುತ್ತಾ, ಈಗಷ್ಟೇ ನಾವಿಬ್ಬರು ಉಂಗುರ ಬದಲಾಯಿಸಿಕೊಳ್ಳೋಣ ಎಂದು ಹೇಳಿ ಅವಳ ಬಗ್ಗೆ ಹೊಗಳುತ್ತಾ ಕುಳಿತಿದ್ದೀಯಾ ಎಂದು ಮುಖ ಊದಿಸಿಕೊಂಡು ಹೇಳಿದೆ. ನಿನ್ನ ಮುದ್ದಾದ ಮುಖಕ್ಕೆ ಕೋಪ ಇನ್ನೂ ಚೆನ್ನಾಗಿ ಕಾಣುತ್ತದೆ ಎಂದು ನನ್ನ ಕೋಪದ ಕೆನ್ನೆಗೆ ಮತ್ತೊಮ್ಮೆ ಮುತ್ತನ್ನು ಕೊಟ್ಟು, ಹಾಗೆ ಬಾ ನನ್ನ ಹಿಂದೆ, ನಮ್ಮ ವಿಷಯ ಹೇಳೋಣ ಎಲ್ಲರ ಮುಂದೆ ಎಂದು ನನ್ನ ಕೈ ಹಿಡಿದುಕೊಂಡು ಕೆಳಗೆ ಕರೆದುಕೊಂಡು ಹೋದ. ನಾನು ತಲೆ ತಗ್ಗಿಸಿ ನಿಂತಿದ್ದೆ. ಇವರೇ ನನಗೆ ಅತ್ತೆ ಮಾವ ಆಗಬೇಕಾದವರು ಎಂದೆನೋ. ನಾನು ತಲೆ ತಗ್ಗಿಸಿ ಇದ್ದೆ. ಒಮ್ಮೆ ತಲೆ ಎತ್ತಿ ನೋಡೆ ಎಂದಾಗ ನೋಡಿದರೆ ನನ್ನ ಅಪ್ಪ ಅಮ್ಮ ಎದುರಲ್ಲಿ ನಿಂತಿದ್ದರೋ. ಅಪ್ಪ ಅಮ್ಮ ಎಂದೇ ಜೋರಾಗಿ. ಇಬ್ಬರು ನಗುತ್ತಾ ನಿಂತಿದ್ದರು. ಅಲ್ಲೇ ನಿಂತಿದ್ದ ರಘುನ ಅಪ್ಪ ಅಮ್ಮನ ಕಡೆ ನೋಡಿದೆ. ಅವರು ನಗುತ್ತಿದ್ದರು. ನನಗೆಲ್ಲ ಅಯೋಮಯವಾಯಿತು. ಆಗ ನನ್ನ ಅಮ್ಮ, ರಮ್ಯಾ, ನೀನು ರಘುನ ಇಷ್ಟಪಡುತ್ತಿದ್ದದ್ದು ನಮಗೆ ನಿನ್ನ ಡೈರಿಯಿಂದ ತಿಳಿಯಿತು. ಕೊನೆಗೆ ರಘುನನ್ನು ಕೇಳಿದಾಗ ಅವರು ನಡೆದ ಎಲ್ಲ ಕತೆ ಹೇಳಿದ. ಅವನ ಅಪ್ಪ ಅಮ್ಮನಿಗೂ ನಿನ್ನನ್ನು ತಮ್ಮ ಮನೆ ತುಂಬಿಸಿಕೊಳ್ಳಬೇಕು ಎಂದು ತುಂಬ ಇಷ್ಟ ಇದ್ದಿತ್ತು. ನಾನು ನಿನಗೆ ರಘುನ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು ಎಂದು ಹಲವು ಬಾರಿ ಕೇಳಿದರೂ ನೀನು ಸರಿಯಾಗಿ ಹೇಳಲೇ ಇಲ್ಲ. ನಿನ್ನ ಬಾಯಿಯಿಂದಲೇ ನಿಜ ಹೊರಗೆ ಬರಲಿ ಎಂದು ನಾವು ಎಲ್ಲರೂ ಸೇರಿ ಒಂದು ಸಣ್ಣ ನಾಟಕ ಮಾಡಿದೆವು. ಇವತ್ತು ನಿನ್ನ ಹಾಗೂ ರಘುನ ನಿಶ್ಚಿತಾರ್ಥ ನಡೆಯುತ್ತಾ ಇದೆ. ಈಗ ಎಲ್ಲವೂ ಸರಿಯಾಗಿದೆ ಅಲ್ಲವೇ? ಮುಂದಿನ ಕಾರ್ಯಕ್ರಮ ಶುರು ಮಾಡಿಕೊಳ್ಳೋಣ ಅಲ್ಲವೇ ಎಂದಳು ಅಮ್ಮ. ನನಗೆ ಎಲ್ಲರೂ ಸೇರಿ ಸುಳ್ಳು ಹೇಳಿದರು ಎಂದು ಅನಿಸಿತು. ಆದರೆ ಅವರು ಈ ನಾಟಕ ಮಾಡದಿದ್ದರೆ ನನಗೆ ರಘು ಮೇಲೆ ಇದ್ದ ಭಾವನೆ ಹೊರಗೆ ಬರುತ್ತಿರಲಿಲ್ಲ. ಮನಸ್ಸಿನಲ್ಲೇ ಕೊರಗುತ್ತಾ ಇರುತ್ತಿದ್ದೆ ಎಂದು ಅಂದುಕೊಂಡೆ. ಅಂದು ನನ್ನ ಹಾಗೂ ರಘುನ ನಿಶ್ಚಿತಾರ್ಥ ಹಿರಿಯರ ಸಮ್ಮುಖದಲ್ಲಿ ಚೆನ್ನಾಗಿ ನಡೆಯಿತು. ಅಂತೂ ನಮ್ಮ ಬಾಳಿನ ಕಾರ್ಮೋಡ ಸರಿದೋ ಬೆಳಕು ಮೂಡಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.